ನಮಸ್ಕಾರ ಸ್ನೇಹಿತರೆ, ಶ್ರೀ ಕೃಷ್ಣ ಸಂದೇಶ ನಮ್ರೀಲ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕಷ್ಟದಲ್ಲಿ ನಿಮಗೆ ನೆರವಾದವರು, ಕಷ್ಟದಲ್ಲಿ ನಿಮ್ಮ ಕೈ ಬಿಟ್ಟವರು, ನಿಮ್ಮನ್ನು ಕಷ್ಟಕ್ಕೆ ದೂಡಿದವರು, ಈ ಮೂರೂ ಬಗೆಯ ಜನರನ್ನು ಜೀವನದಲ್ಲಿ ಎಂದಿಗೂ ಮರೆಯಬೇಡಿ. ಪ್ರೀತಿ ಎಂದರೆ ಒಂದು ಹೆಣ್ಣಿನ ಮೇಲಿನ ಆಕರ್ಷಣೆಯಲ್ಲ, ಅವಳ ಸೌಂದರ್ಯ ನೋಡಿ ಉಕ್ಕಿ ಬರುವ ಭಾವನೆಗಳೂ ಅಲ್ಲ, ಅವಳ ಅಂತಸ್ತನ್ನು ನೋಡಿ ಅಳೆಯುವುದೂ ಅಲ್ಲ, ಅವಳ ಅಂಗಾಂಗಗಳನ್ನು ಪ್ರೀತಿಸುವುದೂ ಅಲ್ಲ. ಎಂತಹ ಕಷ್ಟವೇ ಇರಲಿ, ಸುಖವೇ ಇರಲಿ, ನಂಬಿದವಳನ್ನು ಅವಳ ಸೌಂದರ್ಯ ಮಾಸಿದರು, ಹಣ ಕರಗಿದರು, ವಯಸ್ಸು ಏರಿದರು, ಅವಳನ್ನು ಕಣ್ಣ ರೆಪ್ಪೆಯಂತೆ ಕಾಪಾಡಿಕೊಂಡು ಹೋಗುವುದೇ ನಿಜವಾದ ಪ್ರೀತಿಯಲ್ಲವೇ? ಸಂತೋಷಕರ ಬದುಕಿನ 3 ಸರಳ ಸೂತ್ರಗಳು ಎಂದರೆ: ನಿನ್ನೆ ಆಗಿ ಹೋಗಿದ್ದರ ಬಗ್ಗೆ ವಿಷಾದ ಪಡಬಾರದು, ಇಂದು ಏನಾದೀತೋ ಎಂಬ ಭಯವೂ ಪಡಬಾರದು, ನಾಳೆಯ ಬಗ್ಗೆ ಚಿಂತೆಯನ್ನ ಹೊಂದಬಾರದು. ಬದಲಾವಣೆಗೆ ಹೊಂದಿಕೊಳ್ಳುವ ಸಾಮರ್ಥ್ಯವೇ ಬುದ್ಧಿವಂತಿಕೆ. ಯಾರು ಎಷ್ಟು ಬೇಗ ಹೊಸ ಪರಿಸ್ಥಿತಿಗಳಿಗೆ ಒಗ್ಗಿಕೊಳ್ಳುತ್ತಾರೋ ಅಷ್ಟು ಬೇಗ ಯಶಸ್ಸನ್ನು ತಮ್ಮದಾಗಿಸಿಕೊಳ್ಳುತ್ತಾರೆ. ಯಾರು ಏನೇನು ಮಾಡುತ್ತಾ ಇದ್ದಾರೆ, ಹೇಗೆ, ಯಾಕೆ ಇತ್ಯಾದಿ ಅನವಶ್ಯಕ ವಿವರಗಳಿಂದ ದೂರ ಇದ್ದಷ್ಟು ಒತ್ತಡ ಕಮ್ಮಿಯಾಗಿ ಸುಖ ಹೆಚ್ಚಾಗುತ್ತದೆ. ಮನಸ್ಸೇ ಮಾನವನ ಬಯಕೆಗಳ ಜನ್ಮ ಭೂಮಿಯಾಗಿದೆ. ಬಯಕೆಗಳನ್ನು ಅಳಿಯದ ಹೊರತು ಮುಕ್ತಿ ಸಿಗಲಾರದು. ಪರಿಶುದ್ಧವಾದ ಮನಸ್ಸೇ ಯಶಸ್ಸಿನ ಸಾಧನವಾಗಿದೆ. ಮುಂದೊಂದು ದಿನ ನಿಮ್ಮ ಇಡೀ ಜೀವನವೇ ನಿಮ್ಮ ಕಣ್ಣೆದುರು ಒಂದು ಸುಂದರ ಚಿತ್ರಣದಂತೆ ಕಾಣುತ್ತದೆ. ಆ ದೃಶ್ಯವನ್ನ ವೀಕ್ಷಿಸುವುದಕ್ಕೆ ನೀವು ನಿಮ್ಮ ಬದುಕನ್ನು ಸುಂದರವಾಗಿ ಇರುವಂತೆ ನೋಡಿಕೊಳ್ಳಿ. ಬದುಕಿನ ವಾಸ್ತವ ಹೇಗಿದೆಯೋ ಹಾಗೆಯೇ ಅದನ್ನು ಎದುರಿಸಿ. ಅದು ಹೀಗಿರಬೇಕಿತ್ತು, ಹಾಗಿರಬೇಕಿತ್ತು ಅಂತ ಅಂದುಕೊಳ್ಳುವುದು ವ್ಯರ್ಥ. ವಾಸ್ತವ ಎಷ್ಟೇ ಕೆಟ್ಟದ್ದಾಗಿದ್ದರೂ ಅದು ಸಹನೀಯಗೊಳಿಸುವುದೇ ಬದುಕಿನಲ್ಲಿ ಅಡಗಿರುವ ಸ್ವಾರಸ್ಯವಾಗಿದೆ. ತಪ್ಪನ್ನು ತಪ್ಪು ಎಂದೇ ಹೇಳದೇ ಇದ್ದಿದ್ದರೆ ನಂತರದ ತಪ್ಪನ್ನು ನಾವೇ ಮಾಡಿಕೊಂಡಂತಾಗುತ್ತದೆ. ಪ್ರತಿ ಬಾರಿಯೂ ನಿಮಗೆ ಬೇಕಾದುದನ್ನು ಪಡೆಯುವುದೇ ಸಂತೋಷವಲ್ಲ, ನೀವು ಪಡೆದುದನ್ನು ಪ್ರೀತಿಸುವ ಮತ್ತದಕ್ಕೆ ಕೃತಜ್ಞರಾಗಿ ಇರುವ ಭಾವದಲ್ಲಿ ನಿಜವಾದ ಸಂತೋಷ ಅಡಗಿದೆ. ಕಷ್ಟಕ್ಕೆ ಆಗದ ಮಕ್ಕಳು, ಬಡತನವನ್ನು ಹಂಚಿಕೊಳ್ಳದ ಪ್ರೀತಿ, ತಮಾಷೆಯನ್ನು ಸಹಿಸದ ಸ್ನೇಹ, ಬೆಳವಣಿಗೆಯನ್ನು ಬಯಸದ ಬಂಧುಗಳು, ಗೆದ್ದರೆ ಅಸೂಯೆ ಪಡುವ ವೈರಿಗಳು, ಇದ್ದರೆಷ್ಟು ಹೋದರೆಷ್ಟು, ಕೇಳಿ ಕೊಡುವಂತಹ 100 ಬಹುಮಾನಗಳಿಗಿಂತ ಕೇಳದೆ ಕೊಡುವಂಥ ಗೌರವ ಬಹಳ ದೊಡ್ಡದು. ತುಕ್ಕು ಹಿಡಿದ ಕಬ್ಬಿಣವನ್ನು ಬೇಕಾದರೆ ಶುದ್ಧವಾದ ಕಬ್ಬಿಣವನ್ನಾಗಿ ಮಾಡಬಹುದು, ಆದರೆ ತುಕ್ಕು ಹಿಡಿದ ಮನಸ್ಸುಗಳನ್ನು ಶುದ್ಧವಾಗಿಸಲು ಸಾಧ್ಯವಿಲ್ಲ. ಸದಾಕಾಲ ನೀವು ಇನ್ನೊಬ್ಬರನ್ನು ದೂಷಿಸುತ್ತಿದ್ದರೆ, ಪರರ ಮೇಲೆ ಕೋಪ ಮಾಡಿಕೊಳ್ಳುತ್ತಿದ್ದರೆ, ನಿಮಗಾಗಿ ಇತರರು ಸಮಯ ಮೀಸಲಾಗಿಡುವುದನ್ನೇ ಮರೆತು ಬಿಡುತ್ತಾರೆ. ತಪ್ಪು ತಮ್ಮದಾದರೆ ವಕೀಲರಾಗುತ್ತಾರೆ, ಅದೇ ತಪ್ಪು ಬೇರೆಯವರದ್ದಾದರೆ ನ್ಯಾಯಾಧೀಶರಾಗುತ್ತಾರೆ. ಜವಾಬ್ದಾರಿ ಇಲ್ಲದವರು ಮುಂಜಾನೆ ಏಳಲು 100 ಬಾರಿ ಯೋಚಿಸುತ್ತಾರೆ. ಜವಾಬ್ದಾರಿ ಇದ್ದವರು ಮಾತ್ರವೇ ನಿದ್ರೆಯಲ್ಲೂ ಎಚ್ಚರದಿಂದ ಇರುತ್ತಾರೆ. ಅತಿಯಾದರೆ ಅಮೃತವು ವಿಷವಾಗಿ ಪರಿಣಮಿಸುತ್ತದೆ. ಹಾಗೆಯೇ ಅತಿಯಾದ ಪ್ರೀತಿ, ಅತಿಯಾದ ವಿಶ್ವಾಸ, ಅತಿಯಾದ ನಿರೀಕ್ಷೆ, ಅತಿಯಾದ ಆತ್ಮವಿಶ್ವಾಸ ಇವೆಲ್ಲವೂ ಒಂದು ರೀತಿಯಲ್ಲಿ ಹಾನಿಕಾರಕವೇ. ಅದಕ್ಕಾಗಿಯೇ ಜೀವನದಲ್ಲಿ ಎಲ್ಲವೂ ಒಂದು ಮಿತಿಯಲ್ಲಿದ್ದರೆ ಖಂಡಿತ ಒಳಿತು. ಯಾವುದೋ ಸ್ಥಾನಮಾನ ಸಿಕ್ಕಿತು ಎನ್ನುವ ಕಾರಣಕ್ಕೆ ಅಹಂ ಬೆಳೆಸಿಕೊಳ್ಳಬೇಡಿ. ಒಂದೊಮ್ಮೆ ಅದನ್ನು ಕಳೆದುಕೊಂಡರೆ ಸಮಾಜವನ್ನು ಎದುರಿಸುವುದು ಕಷ್ಟವಾಗುತ್ತದೆ. ಬಯಸಿದ್ದೆಲ್ಲ ಈಡೇರಿದರೆ ಬದುಕಿನಲ್ಲಿ ಸ್ವಾರಸ್ಯ ಇರುವುದಿಲ್ಲ. ಬೆವರು ಸುರಿಸಿ ಗಳಿಸಿದ್ದಕ್ಕೆ ಬೆಲೆ ಹೆಚ್ಚಾಗಿ ಸಿಗುತ್ತದೆ. ಕಣ್ಣಿನಿಂದ ನೋಡಿದ್ದು ಎಲ್ಲವೂ ಸತ್ಯವಾಗಿರುವುದಿಲ್ಲ, ಕಿವಿಯಿಂದ ಕೇಳಿದ್ದು ಎಲ್ಲವೂ ನಿಜವೂ ಆಗಿರುವುದಿಲ್ಲ.
ಪರಿಸ್ಥಿತಿಗೆ ತಕ್ಕಂತೆ ಎಲ್ಲವೂ ಬದಲಾಗುತ್ತಲೇ ಇರುತ್ತದೆ. ಇವತ್ತು ನೀನೇ ಎಲ್ಲ ಎಂದವರು ನಾಳೆ ನೀನು ಯಾರು ಅನ್ನೋ ಪರಿಸ್ಥಿತಿಯೂ ಬರಬಹುದು. ಅದಕ್ಕಾಗಿ ಯಾರನ್ನು ಅತಿಯಾಗಿ ನಂಬಬೇಡಿ, ನಂಬಿ ನೋವನ್ನು ಅನುಭವಿಸಬೇಡಿ. ನಿಮ್ಮ ಅಂದಚಂದವನ್ನ ನೋಡಿ ಪ್ರೀತಿಸುವವರು 100 ಜನ ಸಿಗಬಹುದು, ಆದರೆ ನಿಮ್ಮ ಮನಸ್ಸಿನ ಕಷ್ಟ ನೋವುಗಳನ್ನು ಅರ್ಥ ಮಾಡಿಕೊಂಡು ಪ್ರೀತಿಸುವವರು ಒಬ್ಬರೇ ಇರುತ್ತಾರೆ. ಅಂಥವರನ್ನು ಯಾವತ್ತೂ ಕಳೆದುಕೊಳ್ಳಬೇಡಿ. ವಾಸ್ತವವನ್ನು ಅರಿಯದೆ ಸಂಶಯದ ಕಾರಣಗಳಿಂದ ಸಂಬಂಧವನ್ನು ದೂರವಿರಿಸಿದರೆ ನೀವು ತಪ್ಪು ಮಾಡುತ್ತೀರಾ. ನೀವು ದೂರ ಮಾಡುವುದು ಕೇವಲ ಸಂಬಂಧಗಳನ್ನು ಮಾತ್ರವಾಗಿರುವುದಿಲ್ಲ, ಬದಲಾಗಿ ನಿಮ್ಮ ಪಾಲಿಗೆಂದು ಆಸರೆಯಾಗಿದ್ದ ವ್ಯಕ್ತಿತ್ವಗಳನ್ನು ಕೂಡ ನೀವು ದೂರ ಇಟ್ಟಿರುತ್ತೀರಾ. ದೊಡ್ಡ ಮನೆ ಇರುವವರ ಸ್ನೇಹ ಮಾಡುವುದಕ್ಕಿಂತ ದೊಡ್ಡ ಮನಸ್ಸಿರುವ ಮತ್ತು ಒಳ್ಳೆಯ ಗುಣ ಇರುವವರ ಸ್ನೇಹ ಮಾಡಿದರೆ ತುಂಬ ಉತ್ತಮ. ಭಗವಂತನ ಕೈಯಲ್ಲಿ ಎಲ್ಲವೂ ಇರುತ್ತದೆ, ಆದರೂ ಅವನು ಸುಮ್ಮನೆ ಇರುತ್ತಾನೆ. ಮನುಷ್ಯನ ಕೈಯಲ್ಲಿ ಏನೂ ಇರುವುದಿಲ್ಲ, ಆದರೂ ಎಲ್ಲವೂ ಇದೆ ಎನ್ನುವ ಅಹಂಕಾರದಲ್ಲೇ ಬದುಕುತ್ತಾನೆ. ಮನುಷ್ಯರ ಸ್ವಭಾವ 2 ತರಹ. ಅವಶ್ಯಕತೆ ಇರುವಾಗ ಜೇನು ತುಪ್ಪದ ತರಹ ಸಿಹಿಯಾಗಿ ಮಾತನಾಡುತ್ತಾರೆ. ಅದೇ ಅವಶ್ಯಕತೆ ಮುಗಿದ ಮೇಲೆ ಚೇಳಿನ ತರಹ ಕುಟುಕಿ ಮಾತನಾಡುತ್ತಾರೆ. ಚಳಿಗಾಲದಲ್ಲಿ ಯಾವ ಸೂರ್ಯನ ನಿರೀಕ್ಷೆ ಇರುತ್ತದೆಯೋ ಅದೇ ಸೂರ್ಯನಿಗೆ ಬೇಸಿಗೆ ಕಾಲದಲ್ಲಿ ತಿರಸ್ಕಾರವೂ ಇರುತ್ತದೆ. ಹಾಗೆಯೇ ನಿಮ್ಮ ಮೌಲ್ಯ ಸಿಗುವುದು ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ ಎನ್ನುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಸೊಕ್ಕಿದವನು ಸೊರಗಲೇಬೇಕು, ಬೀಗಿದವನು ಬಾಗಲೇಬೇಕು, ಏರಿದವನು ಇಳಿಯಲೇಬೇಕು, ಮೆರೆದವನು ಮಣ್ಣಾಗಲೇಬೇಕು, ಉರಿದವನು ಬೂದಿಯಾಗಲೇಬೇಕು. ಇದು ಕಾಲಚಕ್ರದ ನಿಯಮ. ಕೆಲವು ವ್ಯಕ್ತಿಗಳ ಸಂಬಂಧವು ನಮ್ಮನ್ನು ಮತ್ತೆ ಸೇರದಷ್ಟು ಅಳಿಸಿ ಹೋಗಿದ್ದರೂ ಅವರ ನೆನಪಿನ ಪಳಿಯುಳಿಕೆಗಳು ಮಾತ್ರ ನಮ್ಮನ್ನು ಕಾಡುತ್ತಲೇ ಇರುತ್ತದೆ. ಹೂವಿನ ಹಾರ ಎಲ್ಲರಿಗೂ ಕಾಣುತ್ತದೆ, ಅದರೊಳಗಿರುವ ದಾರ ಯಾರ ಕಣ್ಣಿಗೂ ಕಾಣಿಸುವುದಿಲ್ಲ. ಹಾಗೆಯೇ ನಮ್ಮ ಚಿಕ್ಕ ತಪ್ಪುಗಳು ಎಲ್ಲರಿಗೂ ಬೇಗ ಕಾಣುತ್ತದೆ, ಆದರೆ ನಮ್ಮೊಳಗಿರುವ ಒಳ್ಳೆತನ ಯಾರಿಗೂ ಕಾಣಲಾರದು. ಬೆಲೆ ಬಾಳುವ ಮುತ್ತು ಸಿಗುವುದು ಸಮುದ್ರದ ಆಳದಲ್ಲಿ ಮಾತ್ರ. ಹಾಗೆಯೇ ವ್ಯಕ್ತಿಯ ಬೆಲೆ ಗೊತ್ತಾಗುವುದು ಅವರನ್ನು ಆಳವಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ. ಬದುಕಿನ ಪರೀಕ್ಷೆಯಲ್ಲಿ ನಾವು ಗೆಲ್ಲಬೇಕಾದರೆ ಹಿಂದೆ ಬದುಕಿದ ಅಧ್ಯಾಯಗಳನ್ನು ಮರೆಯದಂತೆ ನೆನಪಿಟ್ಟುಕೊಳ್ಳುವುದು ಅನಿವಾರ್ಯವಾಗಿರುತ್ತದೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಹೇಳೋಕೆ ಆಗದಷ್ಟು ಎಷ್ಟೋ ನೋವಿರುತ್ತದೆ. ಕೆಲವರು ಅಳುತ್ತಾರೆ, ಮತ್ತೆ ಕೆಲವರು ಅತ್ತರು ಒರೆಸುವುದಕ್ಕೆ ಯಾರೂ ಬರುವುದಿಲ್ಲ ಅನ್ನುವ ಸತ್ಯವನ್ನ ನೆನೆದು ನಗುತ್ತಾರೆ. ಅಷ್ಟೇ ಈ ಜೀವನ. ಒಂದು ವಿಷಯ ನೆನಪಿನಲ್ಲಿಡಿ, ದೇವರು ಬೇಕಂತಲೇ ಕೆಲವೊಬ್ಬರನ್ನು ನಮ್ಮ ಜೀವನದಿಂದ ದೂರ ಮಾಡಿಬಿಡುತ್ತಾನೆ. ಏಕೆಂದರೆ ನಮಗೆ ಅವರ ಬಗ್ಗೆ ಗೊತ್ತಿರದ ಅದೆಷ್ಟೋ ವಿಷಯಗಳು ದೇವರಿಗೆ ಮಾತ್ರ ತಿಳಿದಿರುತ್ತದೆ. ಹಾಗಾಗಿ ನಿಮ್ಮ ಮನಸ್ಸು ನೋವಿನಿಂದ ಕೂಡಿದ್ದಾಗ ನಿಮ್ಮ ಮುಖದಲ್ಲಿ ಸದಾ ನಗುವನ್ನು ಬಯಸುವ ವ್ಯಕ್ತಿಯೊಡನೆ ಸಮಯ ಕಳೆಯಿರಿ. ಏಕೆಂದರೆ ಅವರು ಎಂದಿಗೂ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವುದಿಲ್ಲ, ನೆನಪಿರಲಿ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ಸಂದೇಶಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಉತ್ತಮ ಸಂದೇಶಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.